ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ರವರು ವಿಜಯಪುರದಲ್ಲಿ ಜವಾರಿ ಶೈಲಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯತ್ನಾಳ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಜವಾರಿ ಶೈಲಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾರಿಗೋ ಧಮಕಿ ಹಾಕಿದಂತೆ ನನಗೆ ಧಮಕಿ ಹಾಕಿದ್ರೆ ಅದು ನಡೆಯೋದಿಲ್ಲ. ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ನೀಡಲು ನಿಮ್ಮಂತೆ ನಾನು ನಿರುದ್ಯೋಗಿಯಲ್ಲ, ನನಗೆ ಬಹಳಷ್ಟು ಕೆಲಸ ಇದೆ. ಪಾಟೀಲ್ ವಿರುದ್ಧ ವಿಜಯಪುರ ನಗರ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಖಡಕ್ ಆಗಿಯೇ ಸಚಿವ ಎಂಬಿ ಪಾಟೀಲ್ ಇದೀಗ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯತ್ನಾಳ್ ಒಬ್ಬ ಸೋಕಾಲ್ಡ್ ಹಿಂದೂ ಹುಲಿ, ಬರೀ ಹಿಂದೂ ಹುಲಿ ಅಂತ ಹೇಳ್ತಾನೆ ಅಷ್ಟೇ. ಈ ಹಿಂದೆ ಓಟಿನ ಆಸೆಗಾಗಿ ಮುಸ್ಲಿಮರ ಬಳಿ ಹೋಗಿದ್ರು, ಆಗ ಹಿಂದುತ್ವ ಇರಲಿಲ್ವೇ ಎಂದು ಎಂಬಿ ಪಾಟೀಲ್ ರವರು ಪ್ರಶ್ನೆ ಮಾಡಿದ್ದಾರೆ. ಹಿಂದೆ ಓಟಿನ ಆಸೆಗಾಗಿ ನಮಾಜ್ ಮಾಡಿ ಟೋಪಿಯನ್ನ ಹಾಕಿದ್ರು. ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಂತಹ ಛಾಯಾಚಿತ್ರ ಇದೆ, ಅಂದ್ರೆ ಫೋಟೋ ಇದೆ. ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಂತಹ ವಿಡಿಯೋ ಕೂಡ ಇದೆ ಅಂತ ವಿಡಿಯೋ ಪ್ರದರ್ಶನವನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿ ವೇಳೆಯೇ ಬಹಿರಂಗವಾಗಿ ವಿಡಿಯೋವನ್ನ ತೋರಿಸಿ ಇದೀಗ ಯತ್ನಾಳ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ರವರು. ವಿಜಯಪುರದಲ್ಲಿ ಜವಾರಿ ಶೈಲಿಯಲ್ಲೇ ಇದೀಗ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಿಂದೆ ಎಂಬಿ ಪಾಟೀಲ್ ರವರ ವಿರುದ್ಧ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಒಂದು ವಾಗ್ದಾಳಿಯನ್ನು ನಡೆಸಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಂಬಿ ಪಾಟೀಲ್ ರವರು ರಿಯಾಕ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಒಬ್ಬ ಸೋ ಕಾಲ್ಡ್ ಹಿಂದೂ ಹುಲಿ, ಈ ಹಿಂದೆ ಓಟಿನ ಆಸೆಗಾಗಿ ಮುಸ್ಲಿಮರ ಬಳಿ ಹೋಗಿದ್ರು ಯತ್ನಾಳ್ ರವರು ಅನ್ನುವ ವಿಚಾರವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯತ್ನಾಳ್ ರವರು ಕೂಡ ಪದೇ ಪದೇ ಒಂದು ಹೇಳಿಕೆಯನ್ನ ನೀಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನನಗೆ ಮುಸ್ಲಿಮರ ಓಟ್ ಬೇಡ, ಹಿಂದೂಗಳೇ ನನ್ನನ್ನ ಗೆಲ್ಲಿಸ್ತಾರೆ, ನಾನು ಹಿಂದೂ ರಾಜ್ಯವನ್ನಾಗಿ ಮಾಡ್ತೇನೆ, ಹಿಂದೂ ದೇಶವನ್ನಾಗಿ ಮಾಡ್ತೇನೆ ಅನ್ನೋ ಹೇಳಿಕೆಯನ್ನ ಅವಾಗ ನೀಡ್ತಾ ಇರ್ತಾರೆ. ಇನ್ನು ಕೆಲವೊಂದಷ್ಟು ಸಮಯದಲ್ಲಂತೂ ಏನು ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳನ್ನ ನಮ್ಮ ಭಾರತಕ್ಕೆ ತರ್ತೇನೆ, ಭಾರತದಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಂತ ಆಗಾಗ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಯತ್ನಾಳ್ ರವರು. ಕೆಲವೊಂದಷ್ಟು ಸಂದರ್ಭದಲ್ಲಿ ಎಂಬಿ ಪಾಟೀಲ್ ರವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಅವರ ಮಾತಿಗೆ ಎಂಬಿ ಪಾಟೀಲ್ ರವರು ರಿಯಾಕ್ಟ್ ಮಾಡಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಓಟಿನ ಆಸೆಗಾಗಿ ಮುಸ್ಲಿಮರ ಬಳಿ ಹೋಗಿದ್ರು, ಅಲ್ಲಿ ಓಟಿನ ಆಸೆಗಾಗಿ ನಮಾಜ್ ಕೂಡ ಮಾಡಿದ್ರು, ಟೋಪಿ ಹಾಕಿದ್ರು ಅನ್ನೋದು ಒಂದು ಫೋಟೋವನ್ನ ತೋರಿಸಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರೇಣುಕಾಚಾರ್ಯ ಅವರು ಕೂಡ ಈ ಹಿಂದೆ ಯತ್ನಾಳ್ ಅವರಿಗೆ ಟಾಂಗ್ ಕೊಟ್ಟಿದ್ರಂತೆ, ಆ ವಿಡಿಯೋವನ್ನ ಕೂಡ ಅಲ್ಲಿ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲ ಫೋಟೋ ಅಂತ ನಿಮ್ ಕಡೆ ಗೊತ್ತಿದಾವ, ಯಾರಿಗೇನು ಗೊತ್ತಿಲ್ಲ ಅಂತ. ನನ್ನ ಜೊತೆನೆ ಇವ್ರು ಬಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು ಅಥವಾ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರಲ್ಲಿ, ಎಲ್ಲಿ ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರ. ಮತ್ ಅವಾಗ ನೀವು ಕೇಳ್ಬೇಕು, ನಿಮ್ದು ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೋ, ನೀವು ಕೇಳ್ಬೇಕು ಅವ್ರಿಗೆ. ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕೊಂಡಿದ್ದಿ, ಇದು ಮಾಡಿದ್ವಿ, ಒಂದರ 4-5 ಫೋಟೋ ಅದಾವೆಲ್ಲ ಕಳಿಸಿದಾರ ಅವ್ರೆಲ್ಲರೂ. ಏನ್ರಿ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತೆ ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿಜೆಪಿನ ಹೊರಗೆ ಹಾಕ್ಯಾರ. ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗೇನಂತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಾನೆ ಹೇಳ್ಕೊತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳ್ಬೇಕಾಗಿಲ್ಲ. ಹೇಳ್ತಾನ